ಸೊ ಅಷ್ಟು ದೊಡ್ಡ ದೊಡ್ಡ ಕಲಾವಿದರು ಮುಂದೆ ತಗೊಳೋದ್ರಿಂದ ಸರ್ ನಿಜವಾಗ್ಲೂ ಅದು ಒಂದು ಟಾಕಿಂಗ್ ಪ್ರೌಡ್ ಮೂಮೆಂಟ್. ಅದು ಆ ಪ್ರೌಡ್ ಮೂಮೆಂಟ್ ತಂದ್ಕೊಟ್ಟ ದುನಿಯಾವಿ ಸಾರ್ಗೆ ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕು. ಭೀಮಾ ಸಿನಿಮಾಂದ ಸಿಕ್ಕಿದ್ದು ದೊಡ್ಡ ಅವಾರ್ಡ್ ಬಂದ್ಬಿಟ್ಟು ಲೈಫಲ್ಲಿ ಎಷ್ಟೇ ಮುಂದೆ ಏನು ಅವಾರ್ಡ್ ಸಿಕ್ಕಿದ್ರು ಕೂಡ ಇದೇ ಸ್ಪೆಷಲ್ ನನಗೆ. ನಮ್ಮ ಕನ್ನಡ ಸಿನಿಮಾಗಳನ್ನ ಪೂಜೆಗಳು ಯಾವ್ದು ಆಗ್ತಾ ಇಲ್ಲ, ಅದೊಂದು ಬೇಸರ ಇದೆ. ಇವಾಗ ನಮ್ಮ ಸಿನಿಮಾ ಎಲ್ಲಾ ಕೆಲಸವನ್ನು ಹೊತ್ಕೊಂಡು ನೋಡ್ತಾ ಇದ್ದಾರೆ ರಾಮನಾರಾಯಣ್ ಸರ್. ಅವ್ರಿಗೆ ಎಲ್ಲೋ ಒಂದ್ ಕಡೆ ಸಪೋರ್ಟ್ ಸಿಗ್ಲಿಲ್ವೋ ಅಂತ ನನಗೆ ಒಂದು ಬೇಜಾರು. ದುನಿಯಾವಿ ಸಾರ್ ಹತ್ರ ಹೋಗಿ ಕಲ್ತ್ಕೊಂಡ್ ಬಂದ್ರೆ ನಾವ್ ಎಲ್ಲಿ ಬೇಕಾದ್ರೆ ಈಜು ಹೊಡಿಬಹುದು. ಆ ಸಮುದ್ರ ಅದು, ಅಲ್ಲಿ ಈಜು ಹೊಡ್ಕೊಂಡ್ ಬಂದ್ರೆ ಸಾಕು, ಎಲ್ಲಿ ಬೇಕಾದ್ರೆ ಈಜು ಹೊಡಿಬಹುದು. ಪರ್ಫಾರ್ಮೆನ್ಸ್ ವೈಸ್ ಯಾರು ನಮ್ಮನ್ನ ಹಿಂಗ್ ಮಾಡಿ ಹಂಗ್ ಮಾಡಿ ನನಗೆ ಚೇಂಜ್ ಬೇಕು ಅಂತ ಇನ್ನೂ ಯಾರು ಕೇಳಿಲ್ಲ. ನಾನು ಕೇಳ್ತೀನಿ ಸರ್ ಏನೋ ತಪ್ಪಿದೆ ಸರ್, ಹಿಂಗ್ ಮಾಡಲ್ಲ ಸಾಂಗ್ ಮಾಡಲ್ಲ ಸರ್, ಕರೆಕ್ಟ್ ಆಗಿತ್ತು, ಇದು ಸಾಕು. ತುಂಬಾ ಖುಷಿ ಆಗ್ತಾ ಇದೆ. ಮನೆ ಬಿಟ್ಟು ಹೊರಡೆ ಬಂದಿದ ತಕ್ಷಣ ಅವ್ರ ಮನೆ ಮಗ ತರ ಬಂದ ತಕ್ಷಣ ಡ್ರ್ಯಾಗನ್ ಮಂಜು ಅವರೇ ಅದು ಓಕೆ ಚೆನ್ನಾಗಿದೆ. ಜೀವನಕ್ಕೆ ಬಂದ್ರೆ ಇನ್ನೊಂಚೂರು ಸ್ಟ್ರಗಲ್ ಅಲ್ಲೇ ಇದ್ದೀನಿ, ಅದು ಹೇಳ್ಕೊಳಕ್ಕಾಗಲ್ಲ. ಹೇಳಿದ್ರೆ ಎಲ್ಲ ದುನಿಯಾವಿ ಸರ್ ಯಾವಾಗ್ಲೂ ಹೇಳಿದ್ರು, ನೀನ್ ಏನೇ ಟೈಮ್ ಇರ್ಲಿ ಏನೇ ಇರ್ಲಿ ನನ್ಗೆ ಫೋನ್ ಮಾಡು ಅಂತ ಹೇಳ್ಬಿಟ್ಟು. ಇವಾಗ ಅವ್ರು ಮಾಡಿರೋದಕ್ಕೆ ನಾನು ಅವ್ರಿಗೆ ಹೆಂಗೆ ನಾನು ಅದನ್ನ ಋಣ ತೀರಿಸ್ತೀನಿ ಅಂತ ಗೊತ್ತಿಲ್ಲ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರವೀಣ್ ಏಕಾಂತ. ನಮ್ಮ ಡ್ರ್ಯಾಗನ್ ಮಂಜು ಈಗ ಜೊತೆಗಿದ್ದಾರೆ. ಕುಲದಲ್ಲಿ ಕೀಳಾದಂಥ ಸಿನಿಮಾ ಬರ್ತಾ ಇದೆ, 23ಕ್ಕೆ ರಿಲೀಸು ಇದೆ ಶುಕ್ರವಾರ. ಮಂಜು ಬಗ್ಗೆ ಹೇಳಬೇಕಂದ್ರೆ ತುಂಬ ದೊಡ್ಡ ಗಾತ್ರದ ಮನುಷ್ಯ, ತುಂಬ ಪುಟ್ಟ ಹೃದಯ, ಒಳ್ಳೆಯ ಹೃದಯ. ಅದು ಅವ್ರನ್ನ ಮಾತಾಡ್ಸೋಕ್ಕೆ ತುಂಬ ಖುಷಿಯಾಗುತ್ತೆ. ನಮ್ಮ ಭೀಮಾದ ಡ್ರ್ಯಾಗನ್ನು ಇವತ್ತು ಇಂಡಸ್ಟ್ರಿಯಲ್ಲಿ ಬೇರೆ ಬೇರೆ ಎಲ್ಲ ಕಡೆ ಹೋಗಿ ಕೆಲಸ ಮಾಡ್ತಿದ್ದಾರೆ. ತುಂಬ ಖುಷಿಯಾಗುತ್ತೆ ಮಾತಾಡೋದಕ್ಕೆ. ಮಂಜು ಕಾರ್ಯಕ್ರಮಕ್ಕೆ ಸ್ವಾಗತ. ಭಾಳ ಖುಷಿ ಆಯಿತು. ಆ ಭೀಮಾ ಬಳಗನೆ ಹೆಂಗೆ ನಾವೆಲ್ಲ ಅಂದರೆ ಸೇರಿದಾಗೆಲ್ಲ ತುಂಬ ಮಾತಾಡ್ತೀವಿ. ಸೊ ಖುಷಿ ವಿಷಯ. ಮೊನ್ನೆ ಅವಾರ್ಡ್ ತಗೋಬೇಕಾದ್ರೆ ಸ್ಟೇಜ್ ಮೇಲೆ ಭಾಳ ಖುಷಿ ಆಯ್ತು. ಇಲ್ಲ ನಾ ಇರ್ಲಿಲ್ಲ, ಹುಡುಗರು ಬಂದಿದ್ರು. ನಾನು ವಿಡಿಯೋ ನೋಡ್ತಾ ಇದ್ದೆ, ವಿಜಯ್ ಸರ್ಗೆ ತಗೊಂಡೋಗಿ ಕೊಡ್ತಾ ಇದ್ರು. ಆ ಮೂಮೆಂಟ್ ಬಗ್ಗೆ ಮಾತಾಡ್ಬೇಕು ಫಸ್ಟ್. ಸರ್ ಸೀರಿಯಸ್ ಆಗಿ ಅಲ್ಲಿ ನೋಡಿ ನೀವು, ಅದು ನಾನು ನರ್ವಸ್ ಆಗಿದೆ, ನನ್ನ ಬಾಡಿ ಕಾಣಿಸ್ತಾ ಇಲ್ಲ ಅನ್ಸುತ್ತೆ, ವೈಬ್ರೇಷನ್ ಅದು. ನನ್ಗೆ ಹೇಳ್ಬಿಟ್ರು, ನನ್ನ ಎದ್ದು ಬರ್ತಾ ಇಲ್ಲ. ಅವರು ಆಂಕರ್ ಕರಿತಾ ಇದಾರೆ, ಮುಂಚೆ ಅವರೇ ಬನ್ನಿ ಅಂತ. ನಾನು ಏನ್ ಬನ್ನಿ ಅಂತಾರೆ, ಸರಿ ಅಂತ ಹೇಳ್ಬಿಟ್ಟು ಸ್ಟೆಪ್ ನನಗೆ ಅವಾಗಂಟಾನು ಗುಂಗಾಗ್ಬಿಟ್ಟಿದೆ. ಏನ್ ನಡೀತಾ ಇದೆ ಇಲ್ಲಿ ಏನು ಒಂದು ಗೊತ್ತಾಗ್ತಾ ಇಲ್ಲ. ಆಮೇಲೆ ಹಂಸಲೇಖ ಸರ್ ಕಾಲ್ ಬಿದ್ದು ಆಶೀರ್ವಾದ ತಗೊಂಡು ಸಾರ ತಗೊಂಡೆ ಮಾತಾಡೋಂತ ಕೊಡ್ತಾ ಇದ್ದಾರೆ. ಮಾತು ಬರ್ತಾ ಇಲ್ಲ ನನಗೆ, ಎರಡೇ ಮಾತಾಡಿದ್ದು. ಅದರಲ್ಲಿ ಇನ್ನೂ ಒಂಚೂರು ಸಿಹಿ ವಿಷಯಗಳಾಯ್ತು. ಅಗೇನ್ ಶಿವನ ಎಂಟ್ರಿ ಮತ್ತೆ ಗೀತಾಕನು ಬರ್ತಾ ಇದ್ದಾರೆ. ನಾನು ಎದ್ದು ನಿಂತ್ಕೊಂಡ್ಬಿಟ್ಟೆ. ಗೀತಾಕಾಗೆ ನಾನು ಯಾರಂದ್ರೆ ಗೊತ್ತಿಲ್ಲ, ಗೀತಾಕ ಮಾತಾಡಿಸ್ತವ್ರೆ. ನನಗೆ ಬಾಯಿ ಬರ್ತಾಯಿಲ್ಲ, ಏನು ಮಾತಾಡ್ಸ್ತವ್ರೆ ಅಂದರೆ ಅದೆಷ್ಟು ಡೌನ್ ಟು ಅರ್ತ್ ನೋಡಿ. ಕಾಲು ತಾಗ್ಬಿಡ್ತಪ್ಪ ಸಾರಿ ಅಂತ ಹೇಳ್ತಾರೆ. ನನಗೆ ಕಾಲು ತಾಗಿದ್ದು ನನಗೂ ಅರಿವು ಗೊತ್ತಾಗ್ತಾನೆ ನನಗೆ. ನಾನು ಇಷ್ಟು ದೊಡ್ಡ ಆ್ಯಕ್ಟರು, ಫೇಮಸ್ ಪರ್ಸನ್ ಅವ್ರ ವೈಫ್ ಹೆಂಗಿರಬೇಕು ಆ ಥರ ಎಲ್ಲ ನಾವು ಇಮ್ಯಾಜಿನ್ ಮಾಡಿರ್ತೀವಿ. ಹಂಗಿರ್ತಾರೆ ಹಿಂಗಿರ್ತಾರೆ, ಅದೆಲ್ಲ ನಮ್ಮ ಶಿವಪಾರ್ವತಿ ಥರ ಶಿವನನು ಮತ್ತು ಗೀತಾಕ ನೋಡಿ ಕಲ್ತ್ಕೊಬೇಕು. ತುಂಬ ಜನ ಇಂಡಸ್ಟ್ರಿಲಿ ಇರೋರು ಆ ಪೇರ್ನ ನೋಡಿ ಕಲ್ತ್ಕೊಬೇಕು. ಏನು ಲವ್, ಯಾವ ಥರ ಅಫೆಕ್ಷನು ಮತ್ತು ಮನುಷ್ಯತ್ವ ಅಂದರೆ ಏನನ್ನು ಅಲ್ಲಿ ಕಲ್ತ್ಕೊಬೇಕು ಸರ್. ಅದು ಮುಗೀತು. ನಾನು ಶಿವಕ ಅದು ಗೀತಾಕ ಹೇಳ್ತಾ ಇದ್ದಾರೆ, ನನಗೆ ಅರ್ಥ ಆಗ್ತಾ ಇಲ್ಲ. ಕಾಲು ತಾಕ್ಬಿಡ್ತಪ್ಪ ನಾನು ನನಗೇನೋ ಒಂಥರ ಆಗ್ಬಿಡ್ತು, ಏನು ಇಷ್ಟೆಲ್ಲ ಡೌನ್ ಟು ಅರ್ತ್ ಇದಲ್ಲ. ಓಕೆ, ಎಲ್ಲ ಮುಗೀತು, ಮುಗಿಸ್ಕೊಂಡು ಬಂದಾಯಿತು. ನಾನು ಒಂದೆರಡು ಮಾತು ಹೇಳಿದೆ. ಹೇಳ್ಬಿಟ್ಟು ನನಗೆ ಆಲ್ಮೋಸ್ಟ್ ಇನ್ನೇನು ಹತ್ಕೊಬೇಕು, ನಾನು ಆಗ್ತಾ ಇಲ್ಲ. ಸಂತೋಷ ಮತ್ತು ಶಾಕು. ಆಮೇಲೆ ಎರಡು ಮಾತು ಹೇಳ್ಬಿಟ್ಟು ನಾನು ಇದ್ಮೇಲೆ ಮಾತಾಡಿದ್ರೆ ಹತ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಫೋನ್ ಮೈಕ್ ಕೊಟ್ಬಿಟ್ಟೆ. ಹಾಗೇನು ಹೊರಡೆ ಬರ್ತಾ ಇದ್ದೀವಿ. ಶಿವನ ಒಂದು ಮಾತಾಡಿದ್ರು, ಚೆನ್ನಾಗಿ ಮಾತಾಡ್ದಪ್ಪ ಸ್ಟೇಜ್ ಮೇಲೆ ಅಂತ. ಗೀತಾಕ ನನಗೆ ಚೆನ್ನಾಗಿ ಮಾತಾಡಪ್ಪ. ನನಗೆ ಅದಕ್ಕೋಸ್ಕರ ತಿರ್ಗಾ ನೋಡಿದೆ, ರಿವೈಂಡ್ ಮಾಡಿ ನೋಡಿದೆ ನಾನು ಏನು ಮಾತಾಡಿದೆ ಅಂತ ಹೇಳ್ಬಿಟ್ಟು. ಸೊ ಅಷ್ಟು ದೊಡ್ಡ ದೊಡ್ಡ ಕಲಾವಿದರು ಮುಂದೆ ತಗೊಳೋದ್ರಿಂದ ಸರ್ ನಿಜವಾಗ್ಲೂ ಅದು ಒಂದು ಶಾಕಿಂಗ್ ಪ್ರೌಡ್ ಮೂಮೆಂಟ್. ಅದು ಆ ಪ್ರೌಡ್ ಮೂಮೆಂಟ್ ತಂದುಕೊಟ್ಟ ದುನಿಯಾವಿ ಸಾರ್ಗೆ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ಇದೆಲ್ಲ ಅವರಿಂದಾನೇ ಆಗಿರೋದು. ನಾವೇನೂ ಇಲ್ಲ, ನಾವು ಕಲ್ಲು ಇಲ್ಲ, ಏನಿಲ್ಲ, ನಮ್ಮ ನಾವು ಮಣ್ಣ ತಗೊಂಬಂದು ಅದನ್ನ ಗುಡ್ಡೆ ಇಟ್ಟು ಅದನ್ನ ಮೂರ್ತಿ ಮಾಡಿ ತಗೊಂಬಂದು ನಿಲ್ಲಿಸಿ ಅದನ್ನ ಒಂದು ದೊಡ್ಡ ಪ್ರದರ್ಶನ ಮಾಡಿದ್ದಾರೆ. ಅದು ಅವ್ರಿಗೆ ಸೇರ್ಬೇಕು ಅದು. ಸೊ ಹಂಗಾಗಿ ಭೀಮಾ ಸಿನಿಮಾಂದ ಸಿಕ್ಕಿದ್ದು ದೊಡ್ಡ ಅವಾರ್ಡ್ ಬಂದ್ಬಿಟ್ಟು ಲೈಫಲ್ಲಿ ಎಷ್ಟೇ ಮುಂದೆ ಏನು ಅವಾರ್ಡ್ ಸಿಕ್ಕಿದ್ರು ಕೂಡ ಇದೇ ಸ್ಪೆಷಲ್ ನನಗೆ. ಅಲ್ಲ, ಆಮೇಲೆ ಇನ್ನೊಂದು ವಿಶೇಷ, ಜರ್ನಲಿಸ್ಟ್ಗಳು ಕೊಡೋ ಅವಾರ್ಡು ಎಷ್ಟು ಪ್ರೀಶಿಯಸ್ ಅಂದರೆ, ನಿಮ್ಮನ್ನು ಫಸ್ಟ್ ಟೀಕೆ ಮಾಡಿದೆ ಅವರು. ಸೊ ಅವ್ರುಗಳೇ ಅವಾರ್ಡ್ ಅಂದರೆ ಲೈಫಲ್ಲಿ ಫಸ್ಟ್ ಟೈಮ್ ಪಿಕ್ಚರ್ ಮಾಡಿದ್ದೀರಾ, ಆ ಪಿಕ್ಚರ್ಗೆ ಒಂದು ಕ್ಯಾರೆಕ್ಟರ್, ಆ ಕ್ಯಾರೆಕ್ಟರ್ ಒಂದು ಅವಾರ್ಡು, ಅದು ಜರ್ನಲಿಸ್ಟ್ಗಳೇ ಕೊಟ್ಟಿರೋದು. ವಾಟ್ ಎ ಮೂಮೆಂಟ್ ಅಲ್ಲ. ಹೌದೌದು, ಅಣ್ಣ ಹೇಳ್ತಾ ಇದ್ರು ಮಂಜು. ಆ್ಯಕ್ಚುಲಿ ಶಾಕಿಂಗ್ ಅಂದ್ರೆ ಶಾಕಿಂಗ್ ನನಗೆ ಅದರಿಂದ ಹೊರಡೆ ಬಂದಿಲ್ಲ. ಆ್ಯಕ್ಚುಲಿ 2 ದಿವಸ ಹಂಗೆ ಇದ್ದೆ. ನಾವು ವೈಫಿಗೆ ಕೇಳ್ತಾರೆ ಮನೇಲಿ ಬಂದು, ನನ್ನ ಕರೆಯೋದಿಲ್ವ ಅಂತ. ನನಗೇ ಗೊತ್ತಿಲ್ಲ, ನಿನ್ನ ಕರೆದು ನಾನು ಏನು ಮಾಡಲಿ.
ತುಂಬ ದೊಡ್ಡ ಶಾಕ್ ಸರ್ ಅದು. ಆ್ಯಕ್ಚುಲಿ ಯಾರಿಗೂ ಸಿಗ್ದಿರೋ ಭಾಗ್ಯ ಸಿಗ್ತಾನೇ ಇದೆ ಅನ್ಕೊತೀನಿ. ಅದು ಒಂದು ನಮ್ಮ ತಾಯಿ ತಂದೆ ಮಾಡಿರೋ ಒಂದು ಪುಣ್ಯ ಅನ್ಕೊತೀನಿ. ಅದು ನಾವೇನು ಪುಣ್ಯ ಮಾಡಿಲ್ಲ, ಇನ್ಮೇಲೆ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಸಿನಿಮಾಗೆ ಬಂದಿದ್ದೀರಿ, ನಮ್ಮ ಕೈಯಲ್ಲಿ ಆದಷ್ಟು ಜೊತೆಗಿರೋರು ಮನೆ ನೋಡ್ಕೊಂಡ್ರೆ ಸಾಕು. ಅದೊಂದು ಮಾಡ್ಕೊಂಡು ಹೋಗ್ಬೇಕು ಅಂತ ಮನಸ್ಸಲ್ಲಿ. ಹೆಂಗಿದೆ ಜೀವನ? ಹೆಂಗೆ ಸಿನಿಮಾಗಳೆಲ್ಲ ಹೆಂಗೆ ನಡೀತಾ ಇದೆ? ನಾವು ಹೋಗ್ತೇವೆ ಸರ್. ಸಿನಿಮಾಗಳು ಸ್ವಲ್ಪ ಇವಾಗ ನಮ್ಮ ಕನ್ನಡ ಸಿನಿಮಾಗಳನ್ನ ಪೂಜೆಗಳು ಯಾವುದು ಆಗ್ತಾ ಇಲ್ಲ, ಅದೊಂದು ಬೇಸರ ಇದೆ. ಇನ್ನೊಂದು ಪ್ರೊಡ್ಯೂಸರ್ಸ್ ಕೊರತೆ ತುಂಬ ಇದೆ ಅನ್ನೋ ಅಂದ್ಕೊತಾ ಇದ್ದೀನಿ ನಾನು. ಡೈರೆಕ್ಟರ್ಸು ತುಂಬ ಚೆನ್ನಾಗಿ ಕಥೆಗಳಿದೆ. ನಮ್ಮ ಬ್ರದರು ವಿದ್ಯುತ್ ಶಿವ ಅಂತ ಹೇಳ್ಬಿಟ್ಟು ತುಂಬ ಒಳ್ಳೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬರಬೇಕು. ಆ್ಯಕ್ಚುಲಿ ಒಂದು 15 years ಎಕ್ಸ್ಪೀರಿಯನ್ಸ್ ಇದೆ. ತುಂಬ ಒಳ್ಳೊಳ್ಳೆ ಕಥೆಗಳು ಇಟ್ಕೊಂಡಿದ್ದಾನೆ. ಅವನಿಗೋಸ್ಕರ ನಾನು ಹೋರಾಡ್ತಾ ಇದ್ದೀನಿ. ಸೊ ಹಂಗೆ ಇನ್ನೂ ಮುಖ್ಯವಾಗಿ ಹೇಳ್ಬೇಕಂದ್ರೆ, ಆ್ಯಕ್ಚುಲಿ ಇದನ್ನು ಹೇಳ್ಬೇಕು ಇಲ್ಲ ಗೊತ್ತಿಲ್ಲ, ನಮ್ಮ ಪ್ರೀತಿಯ ರಾಮನಾರಾಯಣ್ ಸರ್. ಸೊ ಇವಾಗ ಎಷ್ಟೆಷ್ಟೋ ಡೈರೆಕ್ಟರ್ನ ಹೆಂಗೆ ನೋಡ್ಬಿಟ್ಟಿದ್ದೀವಿ. ಅವ್ರದ್ದು ಏನು ಬ್ಯಾಕ್ಗ್ರೌಂಡ್ ಅಂತ ವಿಚಾರಿಸೋಕೆ ಹೋದರೆ ಏನೋ ಒಂದು ಚೂರು ಇರ್ಬೋದು ಅಷ್ಟೇ. ಇವ್ರು ಬಂದ್ಬಿಟ್ಟು ಲಿರಿಸಿಸ್ಟು ಮತ್ತು ಕತೆ ಸ್ಟೋರಿ ಬರೀತಾರೆ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿದ್ದಾರೆ. ಇವಾಗ ನಮ್ಮ ಸಿನಿಮಾ ಎಲ್ಲ ಕೆಲಸನೂ ಹೊತ್ಕೊಂಡು ನೋಡ್ತಾ ಇದ್ದಾರೆ ರಾಮನಾರಾಯಣ್ ಸರ್. ಅವ್ರಿಗೆಲ್ಲೋ ಒಂದು ಕಡೆ ಸಪೋರ್ಟ್ ಸಿಗಲಿಲ್ವೋ ಅಂತ ನನಗೆ ಒಂದು ಬೇಜಾರು. ಸೊ ಆ್ಯಕ್ಚುಲಿ ಸಾರಿ ನಾನು ಇನ್ನೂ ಹೇಳಿಲ್ಲ. ಅವ್ರಿಗೋಸ್ಕರ ನಾನು ಟ್ರೈ ಮಾಡ್ತೀನಿ ಪರ್ಸ್ನಲಾಗಿ. ನನಗೆ ಗೊತ್ತಿರೋ ಒಂಚೂರು ಎಲ್ಲೋ ಸ್ವಲ್ಪ ಏನೋ ಬಿಸ್ನೆಸ್ ಮ್ಯಾನ್ಗಳಿದ್ದಾರೆ. ಸೊ ಅವ್ರಿಗನ್ನ ಹಿಡಿದು ಏನೋ ಮಾಡೋಣ ಅಂತ ಒಂದು ಟ್ರೈ ಮಾಡ್ತೀವಿ. ಸೊ ಆ ಥರ ನಮಗೆ ನಾವು ಕನ್ನಡ ಸಿನಿಮಾದಲ್ಲಿ ಇನ್ನೂ ಏನು ಸಿನಿಮಾ ಬರ್ತಾ ಇಲ್ಲ ಅಂತ ಒಂದಿದ್ರು ಕೂಡ ನನ್ನ ಕಡೆಯಿಂದ ನನ್ನ ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ. ಬರುತ್ತೆ ಬರಲ್ಲ ಅದು ಆಮೇಲೆ. ನನ್ನ ಕಡೆಯಿಂದ ನನ್ನ ಪ್ರಯತ್ನ ಇವಾಗ ಎಲ್ಲೋ ಒಂದು ಖ್ಯಾತೆ ಏನೋ ಮಾಡ್ಕೊಂಡು ಬಿಟ್ಬಿಟ್ಟವ್ರೆ ನಮ್ಮನ್ನು. ಸೊ ನನ್ನ ಕಡೆಯಿಂದ ಕನ್ನಡ ಸಿನಿಮಾಗೆ ಅಂತ ಏನೋ ಒಂದು ಇರಬೇಕಲ್ಲ, ಒಂದು ಅಲಿಲ್ ಸೇವೆ ಥರ ಯಾವುದೋ ಒಂದು. ಸೊ ನನ್ನ ಕಡೆಯಿಂದ ನಮ್ಮ ಡೈರೆಕ್ಟರ್ಸ್ಗೆ ನನ್ನ ಕಡೆಯಿಂದ ನಾನು ಹುಡುಕ್ತಾ ಇದ್ದೀನಿ. ಖಂಡಿತ ಸಿಕ್ಕಿದ್ದಾರೆ. ಸೊ ಅದನ್ನು ನಾನು ಸಕ್ಸಸ್ ಮಾಡ್ಬೇಕು ಅಷ್ಟೇ. ಸೊ ಟೈಮ್ ಹಿಡಿಯುತ್ತೆ. ಯಾಕಂದರೆ ಇವಾಗೆಲ್ಲ ಬಂದ್ಬಿಟ್ಟು ಲಕ್ಷಾನುಗಟ್ಟಲೆ ಆಗಲ್ಲ, ಕೋಟ್ಯಾನುಗಟ್ಟಲೆ ಆಗುತ್ತೆ. ಸೊ ಕೋಟ್ಯಾನುಗಟ್ಟಲೆ ಅವ್ರಿಗೆ ನಂಬಿಕೆ ಬರೆಸಿ ಅದನ್ನು ತರಬೇಕು. ಆ ಪ್ರಯತ್ನ ಫುಲ್ ಪಡ್ತಾಯಿದ್ದೀನಿ. ಸಕ್ಸಸ್ ಆಗಿದೆ ಆಲ್ಮೋಸ್ಟು. ಇನ್ನೇನು ಮಾತುಕತೆ ನಡೀತಾ ಇದೆ. ನೆಕ್ಸ್ಟು ಅದೇ ನಮ್ಮ ಏನಿದೆ ನಮ್ಮ ತಂಡ ಅಂತ ಹೇಳ್ಬಿಟ್ಟು ಇವಾಗ ದುನಿಯಾವಿ ಸಾರ್ ಮುಂದೆ ಒಂದು 2 ಡೈರೆಕ್ಟರ್ಸ್ ಹುಟ್ಕೊಂಡ್ಬಿಟ್ಟವ್ರೆ. ಅವ್ರು ಕೆಳಗಡೆ ಇದ್ದವ್ರನ್ನೇ. ತುಂಬ ಖುಷಿ ಆಗುತ್ತೆ ಅದು ನೋಡಿಕೊಂಡ್ರೆ. ಸೊ ಈ ಥರ ಬೆಳೆಸ್ಬೋದು, ಈ ಥರನೂ ಬೆಳೆಸ್ತಾರಾ ಅಂತ ಒಂದು ಇದು. ಸೊ ದುನಿಯಾವಿ ಸಾರ್ ಮೂಲಕ ಅವ್ರು ಬಂದವ್ರೆ. ಇವಾಗ ನನ್ನ ತಮ್ಮ ಅವನು ವಿದ್ಯುತ್ ಶಿವ. ಹಾಗಂದು ಬಿಟ್ಟರೆ ರಾಮನಾರಾಯಣ್ ಸರ್ ಆ್ಯಸ್ ಅ ಬ್ರದರ್ ನನಗೆ ತುಂಬ ಗೈಡೆನ್ಸ್ ಕೊಟ್ಟರು ಇದರಲ್ಲೂ ಅಷ್ಟೇ. ಆದರೆ ದುನಿಯಾವಿ ಸಾರ್ ಹತ್ರ ಹೋಗಿ ಕಲ್ತ್ಕೊಂಡ್ಬಂದರೆ ನಾವು ಎಲ್ಲಿ ಬೇಕಾದ್ರೆ ಈಜು ಹೊಡಿಬೋದು. ಆ ಸಮುದ್ರ ಅದು, ಅಲ್ಲಿ ಈಜು ಹೊಡ್ಕೊಂಡ್ಬಂದರೆ ಸಾಕು, ಎಲ್ಲಿ ಬೇಕಾದ್ರೆ ಈಜು ಹೊಡಿಬೋದು. ಸಿಂಗಲ್ ಟೇಕ್ ಆರ್ಟಿಸ್ಟು ಅದು ಬಿಟ್ಟು ಟೇಕ್ ಬಿಟ್ಟು ಮತ್ತು ನಮ್ಮ ಪರ್ಫಾರ್ಮೆನ್ಸ್ ವೈಸು ಯಾರು ನಮ್ಮನ್ನು ಹಿಂಗೆ ಮಾಡಿ ಹಂಗೆ ಮಾಡಿ ನನಗೆ ಚೇಂಜ್ ಬೇಕು ಅಂತ ಇನ್ನೂ ಯಾರು ಕೇಳಿಲ್ಲ. ನಾನು ಕೇಳ್ತೀನಿ, ಸರ್ ಏನೋ ತಪ್ಪಿದೆಯಾ? ಯಾಕಂದರೆ ನಾವು ಹೊಸಬಲ್ಲ ಸರ್ ಏನೋ ತಪ್ಪಿದೆ ಸರ್, ಹಿಂಗೆ ಮಾಡಲ್ಲ ಹಂಗೆ ಮಾಡಲ್ಲ ಸರ್. ಕರೆಕ್ಟಾಗಿತ್ತು, ಇದು ಸಾಕು. ಯಾಕಂದರೆ ಮೊದಲು ಸಾರ್ ಹೇಳಿದ್ದು ಫಸ್ಟು ಏನು ಸೀಕ್ವೆನ್ಸ್, ಏನು ಮೂಡು, ಏನು ಸೀನ್ ಇದು ಅದನ್ನು ಕೇಳ್ಕೊಂಬಿಡು, ಆಮೇಲೆ ಇನ್ನು ಆ್ಯಕ್ಟ್ ಎಲ್ಲ ಮಾಡ್ಬಿಡು, ಅಲ್ಲೋದ್ರೆ ಆಟೋಮೆಟಿಕಾಗಿ ಬರುತ್ತೆ. ಸೊ ಅದೇ ಥರನೇ ಬರ್ತಾ ಇದೆ. ಸೊ ಹಂಗಾಗಿ ಅವ್ರ ಕಡೆ ಕಲಿತು ಬಂದಿದ್ದರಿಂದ ಅದು ಸ್ವಲ್ಪ ಈಸಿ ಆಗಿದೆ ನನಗೆ. ಬೇರೆ ಸ್ಟೇಟ್ಗೆ ಹೋದ್ರೂ ಕೂಡ ಚೆನ್ನಾಗಿದೆ, ಒಂದು ಸ್ವಲ್ಪ ಫಾರ್ಮಲ್ಲಿದ್ದೀನಿ. ತಮಿಳ್ ಸಿನಿಮಾ ಮುಗೀತು ಸರ್, ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟು. ಡಬ್ಬಿಂಗ್ ಮುಗೀತು, ಅದು ರಿಲೀಸ್ ವೇಟಿಂಗ್ ಇದೆ. ಅದು ದೊಡ್ಡ ಬ್ಯಾನರ್, ಅದನ್ನು ಸನ್ ಪಿಕ್ಚರ್ಸ್ ಅವ್ರದ್ದು. ಡೈರೆಕ್ಟರ್ ಮುತ್ತಯ್ಯ ಅವರು ಡೈರೆಕ್ಷನ್ ಮಾಡ್ತಾ ಇದ್ದಾರೆ. ಮತ್ತು ಅರುಣ್ ನಿಧಿ ಅವರು ಹೀರೋ ಅದರಲ್ಲಿ. ಸೊ ನಂದು ಒಂದು 2 ವಿಲನ್ ಇದೆ, ನಂದೊಂದು ವಿಲನ್ ಕ್ಯಾರೆಕ್ಟ್ರು. ಸೊ 2 ಫೈಟ್ ಇದೆ. ಮತ್ತು ನಮ್ಮ ಹೆಮ್ಮೆಯ ವಿಷಯ ಏನಂದರೆ, ನಾನಿಲ್ಲಿ ಕರ್ನಾಟಕದಿಂದ ಹೋಗಿದ್ದೀನಿ. ಅಲ್ಲಿ ಫೈಟಿಂಗ್ ಏನು ಫುಲ್ಲು ಕೊರಿಯೋಗ್ರಾಫ್ ಮಾಡಿದ್ದಾರೆ ನಮ್ಮ ರವಿ ವರ್ಮಾ ಸರು. ಅದನ್ನು ತೊಗೊಂಡು ಒಂದು ಅಚ್ಚುಕಟ್ಟಾಗಿ, ಅಂದರೆ ನೋಡಿದ್ರೆ ಸೂಪರ್ ಅನ್ನಿಸ್ಬೇಕು. ಸೊ ಆ ಥರ ಯಾವುದೇ ರೀತಿ ಒಂದು ಹಾಲಿವುಡ್ ಕಡಿಮೆ ಇಲ್ಲ, ಆ ಥರ ತೆಗ್ದಿದ್ದೀವಿ. ಯಾಕಂದರೆ ಅಷ್ಟು ಎಫೆಕ್ಟ್ ಹಾಕಿದ್ದೀವಿ, ಅಷ್ಟು ಬಿದ್ದಿದ್ದೀವಿ, ಅಷ್ಟು ಎದ್ದಿದ್ದೀವಿ. ಸೊ ಅಷ್ಟು ಅಚ್ಚುಕಟ್ಟಾಗಿ ಬಂದಿದೆ ಅದು ಫೈಟು. ಸೊ ಈಗರ್ಲಿ ವೇಟಿಂಗಲ್ಲಿ ಇದ್ದೀನಿ ಸಿನಿಮಾ ರಿಲೀಸ್ ಆಗೋದಕ್ಕೆ. ಈ ಶಶಾಂಕ್ ಅವ್ರ ಸಿನಿಮಾ ನಡೀತಾ ಇದೆ, ಹೆಂಗಿದೆ ಮಂಜು? ಅಂದರೆ ನಾನು ಅದನ್ನೇ ಕೇಳಿದ ಅವಾಗಲೇ. ಆ್ಯಕ್ಚುಲಿ ಬೇರೆ ವಿಷಯ ಮಾತಾಡ್ತಾ ಇದ್ದೀವಿ. ನಿಮ್ಮ ಜೀವನ ಹೆಂಗಿದೆ? ಹೆಂಗೆ ಸಿನಿಮಾಗಳು ಬರ್ತಾ ಇದೆಯಾ? ಬದುಕು ಹೆಂಗೆ ನಡೀತಾ ಇದೆ? ಆರ್ ಯು ಹ್ಯಾಪಿ? ಸರ್ ತುಂಬ ಖುಷಿ ಆಗ್ತಾ ಇದೆ. ಮನೆ ಬಿಟ್ಟು ಹೊರಡೆ ಬಂದಿದ ತಕ್ಷಣ, ಮನೆ ಬಿಟ್ಟು ಹೊಸ್ಲಾಚೆ ಕಾಲಿಟ್ರೆ ಒಂದು ಎಲ್ಲ ಅವ್ರ ಮನೆ ಮಗ ಥರ ಬಂದ ತಕ್ಷಣ ಡ್ರ್ಯಾಗನ್ ಮಂಜು ಅವರೇ ಅದು ಓಕೆ ಚೆನ್ನಾಗಿದೆ. ಜೀವನಕ್ಕೆ ಬಂದರೆ ಇನ್ನೊಂಚೂರು ಸ್ಟ್ರಗಲಲ್ಲೇ ಇದ್ದೀನಿ, ಅದು ಹೇಳ್ಕೊಳಕ್ಕಾಗಲ್ಲ. ಹೇಳಿದ್ರೆ ಎಲ್ಲ ಹೇಳ್ಕೊಳಕ್ಕಾಗ್ತಾಯಿಲ್ಲ. ಅಂದರೆ ಇನ್ನೊಬ್ರ ಮೇಲೆ ಭಾರ ಒತ್ಸೋಕ್ಕೆ ನಾನು ರೆಡಿ ಇಲ್ಲ ಫಸ್ಟ್ ಆಫ್ ಆಲ್. ಯಾಕಂದರೆ ದುನಿಯಾವಿ ಸರ್ ಯಾವಾಗಲೂ ಹೇಳಿದ್ರು, ನೀನು ಏನೇ ಟೈಮ್ ಇರಲಿ ಏನೇ ಇರಲಿ ನನಗೆ ಫೋನ್ ಮಾಡು ಅಂತ ಹೇಳ್ಬಿಟ್ಟು. ಇವಾಗ ಅವ್ರು ಮಾಡಿರೋದಕ್ಕೆ ನಾನು ಅವ್ರಿಗೆ ಪ್ರತಿಫಲ ಅಂದರೆ ಅವ್ರಿಗೆ ಹೆಂಗೆ ನಾನು ಅದನ್ನು ಋಣ ತೀರಿಸ್ತೀನಿ ಅಂತ ಗೊತ್ತಿಲ್ಲ.
ಮತ್ತು ಇದನ್ನು ಹೋಗಿ ಅವ್ರನ್ನ ಹತ್ರ ಹೇಳ್ಕೊಂಡು ಬರ್ತಾರೆ. ಇವಾಗ ಸಂಪಾದನೆ ಮಾಡೋಕ್ಕೆ ಬಿಡಿ, ನಾನು ಸಂಪಾದನೆ ಮಾಡಬೇಕು. ಸೊ ಅದನ್ನು ಕೊಟ್ಬಿಟ್ಟವ್ರೆ. ಸೊ ಹಂಗಾಗಿ ಹುಡುಕ್ತಾ ಇದ್ದೀನಿ. ಅದೇನೆ ಇವಾಗ ನಾವಿರೋದು ಕನ್ನಡ ಸಿನಿಮಾ ಇದರಲ್ಲಿ. ಸೊ ಕನ್ನಡ ಸಿನಿಮಾ ಸ್ಟಾರ್ಟಪ್ಸ್ ಕಡಿಮೆ ಇದೆ, ಕೊರತೆ ಇದೆ, ತುಂಬ ಕೊರತೆ ಇದೆ. ಅದೇನೆ ಪ್ರೊಡ್ಯೂಸರ್ಸ್ ಕೊರತೆನೋ ಇಲ್ಲ ಮತ್ತೇನು ನಮ್ಗೆ ಅಷ್ಟೇ ಸೀಸನ್ ಹಂಗಿದೆ ಅಂದ್ಕೊಳ್ಳಿ. ನಮ್ಮದು ಟಫಲ್ಲಿದೆ ಸ್ವಲ್ಪ, ಯಾಕಂದರೆ ಲಾಸ್ಟ್ ಮಂತು ಸ್ವಲ್ಪ ಲೆಗ್ ಇಂಜುರಿ ಆಯಿತು. ಅದು ಸಿನಿಮಾ ಆಗುತ್ತೆ ಮತ್ತು ಅವ್ರ ಮೇಲೆ ಬ್ಲೇಮ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಇವಾಗ ಬಿಫೋರ್ ಆಗಿದ್ದರಿಂದ ಅದ್ರ ಮೇಲೆ ಇದು ಮಾಡೋಕ್ಕೋಗಲ್ಲ. ಸೊ ರೆಸ್ಟು ಆ ಒಂದು ಇದರಲ್ಲಿದ್ದೀನಿ. ಸೊ ಹಂಗಾಗಿ ಸಿನಿಮಾಗಳು ಸ್ವಲ್ಪ ಕಡಿಮೆ ಇದೆ ಸರ್. ಇವಾಗ ಈ ರೇಂಜ್ ಕಡಿಮೆ ಇದೆ. ನಮ್ಮದು ಸ್ಟ್ರಗಲಲ್ಲೇ ಇದೆ, ಮಕ್ಕಳದ್ದು ಫೀಸು ಅದು ಇದು. ತಿರ್ಗಾ ಜನರಲ್ ಲೈಫಲ್ಲೇ ಇದ್ದೀವಿ ನಾವೇನಿನ್ನೂ ಅಂತ ಇದಕ್ಕೆ ನಾನಿನ್ನೂ ಹೋಗಲಿಲ್ಲ. ಸೊ ಜನರಲ್ ಲೈಫಲ್ಲೇ ಇದ್ದೀನಿ, ಇನ್ನೂ ಆ ಸ್ಟ್ರಗಲ್ ಇದೆ, ತುಂಬ ಸ್ಟ್ರಗಲ್ ಇದೆ. ಸೊ ಅದು ಸಿನಿಮಾ ಹೆಂಗೆ ಓಕೆ ಮಾಡಬೇಕು ಅಂತ ಒಂದು ಕಡೆ ಕೆಟ್ಟ ಹೆಸರು ಒಂದು ಕಡೆ ತೊಗೋತಾ ಇದ್ದೀನಿ. ಏನು ಫೋನ್ ಮಾಡಿದ್ರೆ ಮ್ಯಾನೇಜರ್ ಇಟ್ಟು ಮಾತಾಡ್ತಾನೆ ಅವನು, ಆ ಕೆಟ್ಟ ಹೆಸರು ತೊಗೊಂಡಿದ್ದೀನಿ. ಇವನೇನಪ್ಪ ಇಷ್ಟು ಕೇಳ್ತಾನೆ, ಆ ಕೆಟ್ಟ ಹೆಸರು ತೊಗೊಂಡಿದ್ದೀನಿ. ಏನಕ್ಕೆ ಕೆಟ್ಟ ಹೆಸರಾಗುತ್ತೆ ಅದು? ಏನು ಇವನು ಏನು ಮಾಡಿಬಿಟ್ಟಿದ್ದಾನೆ, ಇವನೇನು ಅಷ್ಟು ಕೇಳ್ತಾನೆ ಇಷ್ಟು ಕೇಳ್ತಾನೆ. ಆಮೇಲೆ ಒಂದು ಪ್ರೊಡ್ಯೂಸರ್ ಬಂದು ಡೈರೆಕ್ಟಾಗಿ ಮಾತಾಡ್ದು, ಸರ್ ನಾನು ಹೇಳಿ ಸರ್ ಮೆಡಿಸಿನ್. ಹೌದಾ ಸರ್, ಹಿಂಗೆ ಸರ್ ಲಾಂಗ್ ಡೇಟ್ ಕೊಡ್ತೀರಲ್ವಾ, ನೀವು ಹೆಂಗೆ ಹೇಳಿದ್ರು ಓಕೆ, ಫ್ಲೆಕ್ಸಿಬಲ್ ಆಗಿದ್ದೀನಿ, ಹೆಂಗೆ ಬೇಕಾದ್ರೆ ಯೂಸ್ ಮಾಡ್ಬೋದು ನಾನು. ಸೊ ನಿಮಗೆ ರೈಟ್ ಅನ್ಸಿದ್ರೆ ಕೊಡಿ, ಇಲ್ಲಾಂದರೆ ಏನು ತೊಂದರೆ ಇಲ್ಲ, ಮಾತಾಡೋಣ. ಕ್ಯಾನ್ಸಲ್ ಮಾಡ್ಕೊಳೋದು ನನಗೆ ಇಷ್ಟ ಇಲ್ಲ. ಯಾಕಂದರೆ ಇದನ್ನು ಬಿಟ್ಟು ಇವಾಗ ಈ ಮನೆ ಸಿಕ್ಕಿಲ್ಲ ಬೇರೆ ಮನೆ ಗಾರೆ ಕೆಲಸ ಮಾಡ್ಬೋದು ಅದನ್ನು. ಇವಾಗ ಇಲ್ಲಿ ಸಿಕ್ಕಿಲ್ಲ ಅಂದರೆ ಬೇರೆ ಸಿನಿಮಾಗಳು ಕಡಿಮೆ ಇದೆ. ಹಾಗಾಗಿ ನಮ್ಮ ವೃತ್ತಿನ ಅದನ್ನು ನಾವು ಬೆಳೆಸ್ಕೊಂಡು ಹೋಗ್ಬೇಕು. ಟ್ರಿಕ್ ಹೇಳ್ಕೊಟ್ಬಿಟ್ರು, ಅದನ್ನು ಅಳವಡಿಸ್ಕೋಬೇಕು. ಸೊ ಹಂಗಾಗಿ ನಾನು ಆಲ್ಮೋಸ್ಟ್ ಹೆಂಗೆ ಬೇಕೋ ಹಂಗೆ ಬೆಂಡಾಗಿ ಹೋಗ್ತಾ ಇದ್ದೀನಿ. ಹೌದಾ ಸರ್, ಹಂಗಿಲ್ವ ಸರ್, ಹಂಗೆ ಸರ್, ಓಕೆ ಸರ್. ಆಲ್ಮೋಸ್ಟ್ ಇನ್ನೇನು ಸಿನಿಮಾ ಬರ್ತಾ ಇದೆ, 2-3 ಸಿನಿಮಾಗಳು ಬರ್ತಾ ಇದೆ. ಅಲ್ಲಿರೋ ಡೈರೆಕ್ಟರು ಪ್ರೊಡ್ಯೂಸರ್ಸ್ ಕೇಳಿದ್ರೆ ನಾವು ಹೆಂಗೆ ಅಂತ ಹೇಳ್ಬಿಡ್ತಾರೆ. ಮಾಡಿರೋ ಸಿನಿಮಾಗಳು, ಒಪ್ಕೊಂಡಿರೋ ಸಿನಿಮಾ ಬಿಟ್ಟು ಇವಾಗ ಮಾಡಿರೋ ಸಿನಿಮಾಗಳು ಕೇಳಿದ್ರೆ ಅವ್ರು ಹೇಳ್ಬಿಡ್ತಾರೆ, ಹೌದಾ ಸೊ ಮಂಜು ಹಿಂಗೆ ಹಂಗೆ. ಪ್ರೊಡಕ್ಷನ್ಸ್ ಅವ್ರನ್ನ ಕೇಳಿದ್ರೆ ಗೊತ್ತಾಗ್ಬಿಡುತ್ತೆ ನಾವು ಹೆಂಗೆ ಅಂತ ಹೇಳ್ಬಿಟ್ಟು. ಹಂಗಾಗಿ ರೂಮರ್ಸ್ಗಳು ತುಂಬ ತುಂಬಿಬಿಟ್ಟಿದೆ. ಸೊ ಹಂಗಾಗಿ ನನಗೂ ಮಾತಾಡೋಕ್ಕೆ ಒಂಥರ ಭಯ ಆಗ್ತಾಯಿದೆ, ಹೆಂಗೆ ಮಾತಾಡೋದು ಇವ್ರನ್ನ, ಹೆಂಗೆ ಅಪ್ರೋಚ್ ಮಾಡೋದು ಇವ್ರನ್ನ ಅಂತ. ಒಂದು ಕಡೆ ಎಲ್ಲೋ ಬೇರೆಯವ್ರನ್ನ ಇಟ್ಟು ಮಾತಾಡ್ಸೋಣ ಅಂದರೆ ಅದೊಂದು ಟಕ್ ನಾವೇ ಮಾತಾಡೋದ್ರೆ ಅದೊಂದು ಇದಾಗ್ಬಿಡುತ್ತೆ. ಇಲ್ಲಿ ಸರ್ವೇ ಮಾಡೋದು ಸ್ವಲ್ಪ ಕಷ್ಟ ಇದೆ ಸರ್. ಅವೆಲ್ಲ ಸ್ಟ್ರಗಲ್, ಅವೆಲ್ಲ ಫೇಸ್ ಮಾಡಬೇಕು. ಇವಾಗ ಅದೇನೇ ಚಾಲೆಂಜ್, ಅದನ್ನ ಅದೇ ಕುಲದಲ್ಲಿ ಕೇಳೋದು ಸಿನಿಮಾ ಬಗ್ಗೆ ಮಾತಾಡ್ತಾ ಇದೆ. ಇನ್ನೂ ನೆನಪಿದೆ, ಆ ಪ್ರೊಡ್ಯೂಸರ್ ಫೋನ್ ಮಾಡಿ ಕರೆದಾಗ ಆ ಡೈಲಾಗ್ ನೋಡಿದೆ ನಾನು, ನಾವು ಬೇಗನೆ ಕಡಿತೀವಿ ಅಂತ. ಅಂದರೆ ಮಂಜು, ಡ್ರ್ಯಾಗನ್ ಮಂಜು, ಅದರ ಭೀಮಾ ಅಷ್ಟು ದೊಡ್ಡ ಸ್ಕೇಲು ಇದು ಬಂದಿದ್ದು. ಅಂದರೆ ಡೈರೆಕ್ಟರ್ಗಳು ನೋಡೋವಂಥ ಪರ್ಸೆಪ್ಷನ್, ನಿಮ್ಮನ್ನು ನೋಡೋ ರೀತಿ, ಈ ಪಾತ್ರ ಕೊಟ್ಟಾಗ ಅಥವಾ ಈ ಸಿನಿಮಾ ಹೇಗಾಯಿತು ಅಂತ. ಅಂದರೆ ಇಡೀ ಟ್ರೈಲರಲ್ಲಿ ಅದು ಹಂಗೆ ಕಚ್ಕೊಂಡಿದೆ. ಹೌದೌದು ಸರ್. ಆ್ಯಕ್ಚುಲಿ ಬಿಫೋರ್ ಆಗಿ ನಾನು ಮಾತಾಡೋಕ್ಕಿಂತ ಮುಂಚೆ ಒಂದು ಆಲ್ಮೋಸ್ಟ್ ಸಿನಿಮಾ ಏನು ಮುಗಿತಾ ಇದೆ, ಆಲ್ಮೋಸ್ಟ್ ಮುಗೀತು, ಒಂದು 80% ಫಿನಿಶ್ ಆಗಿದೆ. ಆ ಮೂಮೆಂಟಲ್ಲಿ ನಾನು ಆ್ಯಡ್ ಆನ್ ಮಾಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಸಂತೋಷ್ ಸರ್, ಪ್ರೊಡ್ಯೂಸರು ಸಂತೋಷ್ ವಿದ್ಯಾ ಮ್ಯಾಮ್ ಇಬ್ಬರು ಪ್ಲ್ಯಾನ್ ಮಾಡ್ತಾಯಿದ್ದಾರೆ. ಓಕೆ ಭೀಮಾ ಸಿನಿಮಾ ನೋಡಿ, ಸೊ ಇದು ನಮ್ಮದಲ್ಲಿ ಎಲ್ಲೋ ಇದು 4 ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಮ್ಮನ್ನು ಹೊರಡೋ ತರೋದಕ್ಕೆ ಪ್ಲ್ಯಾನ್ ಮಾಡ್ತಾರೆ. ಹಂಗೇನೆ ರಾಮನಾರಾಯಣ್ ಸರ್ ಕೇಳ್ತಾರೆ, ಡೈರೆಕ್ಟರ್ನ ಯೋಗರಾಜ್ ಭಟ್ ಸರ್ನ ಕೇಳ್ತಾರೆ. ಎಲ್ಲ ಗ್ರೀನ್ ಶೀಲ್ಡ್ ಕೊಟ್ಟಾದ್ಮೇಲೆ ನನಗೆ ಅಪ್ರೋಚ್ ಮಾಡ್ತಾರೆ. ಸೊ ಅಪ್ರೋಚ್ ಮಾಡಿದಾಗ ಇನ್ನೇನು ಸೆಕೆಂಡ್ ಸಿನಿಮಾ ಮಾತಾಡ್ತಾ ಇದ್ದೀನಿ ಅಂತ ನನಗೆ ಗೊತ್ತಿಲ್ಲ ನನಗೆ ಹೆಂಗೆ ಮಾತಾಡೋದು ಅಂತ. ಆವಾಗ ಒಬ್ಬರು ನಿಂತಾರೇ ಮಿತ್ರರು, ಒಬ್ಬರು ಇವ್ರ ಕೈಯಲ್ಲೇ ಒಂದ್ಸಲಿ ಇವರೇ ನನಗೆಲ್ಲ ಮಾತಾಡಿ, ಇಲ್ಲ ಈ ಪಿಕ್ಚರ್ ಅದೇನೋ ಒಂಥರ ಕನೆಕ್ಷನ್ ನನಗೆ. ಹೌದೌದು, ಬಿಗಿನಿಂಗ್ ಶುರು ಆದಾಗ ಯೋಗರಾಜ್ ಸರ್ ಕರೆದಿದ್ರು, ಈ ಕತೆ ನೋಡೋ ಇದೊಂದು ಕತೆ ಇದೆ, ಈ ಥರ ಮಡೆನೂರು ಅನ್ನೋ ಅಂತ ಪಿಕ್ಚರ್, ಅದು ಮಾಡ್ಬೋದು, ಡೈರೆಕ್ಷನ್ ಮಾಡ್ಬೋದು ಸರ್. ನಾನು ಅಂದರೆ ನಮ್ಮದು ಸಿನಿಮಾ ಯಾವಾಗಲೂ ಅವ್ರ ಪಾಪ ನನ್ನಲ್ಲೇನೋ ಕಂಡವ್ರೆ ಅಂತ ಹಂಗಂದ್ರು. ನಾನು ಆಮೇಲೆ ಸರಿ ಅಂತ ಬಿಟ್ಟು ಅದಾಯಿತು. ಅದಾದಮೇಲೆ ಮತ್ತೆ ಅದೇ ರಾಮನಾರಾಯಣ್ ಸರ್ ಇದೆಲ್ಲ ಬಂದರು, ಇದೆಲ್ಲ ಆಯಿತು. ಅದಾದಮೇಲೆ ಮತ್ತೆ ವಾಪಸ್ ಬಂತು ಅದೇ ಮಂಜು ವಿಚಾರಕ್ಕೆ. ನನಗೆ ಪ್ರವೀಣ್ ಅವರೇ ಬಂದ್ಬಿಟ್ಟು ಪರ್ಸ್ನಲ್ಲಿ ಅವಾಗ ದುನಿಯಾವಿ ಸರ್ ಹೇಳಿದರು, ಮಂಜುಗೆ ಮಾತ್ರ ಗೊತ್ತಿಲ್ಲ ಪ್ರವೀಣ್, ನೀನು ಮಾತಾಡಿ ಫಿಕ್ಸ್ ಮಾಡಿ ಎಲ್ಲಾನು. ನನಗೆ ಮ್ಯಾನೇಜರ್ ಥರ ಅಂತ ತಕ್ಷಣ ಒಂಥರ ಆಗೋಯ್ತು. ಎಲ್ಲಿ ನಾವು ಇವಾಗ ಶುರು ಮಾಡಿದೆ, ನನಗೆ ಮ್ಯಾನೇಜರಾ ಸರ್ ಇವ್ರು ಹೆಂಗೆ. ನಾನು ಆ್ಯಸ್ ಎ ಬ್ರದರ್ ವೆಲ್ ವಿಷರ್ ನನಗೆ ತುಂಬ ಯಾವಾಗಲೂ ಲೈಫಲ್ಲಿ ಮರೆಯೋಕ್ಕಾಗಲ್ಲ. ಯಾಕಂದರೆ ಬಿಗಿನಿಂಗ್ ಸ್ಟೆಪ್ಪಲ್ಲಿ ಯಾರು ನಮ್ಮನ್ನು ಕೈ ಹಿಡಿದು ಎತ್ತಾರೋ ಅವ್ರನ್ನ ಬಂದ್ಬಿಟ್ಟು ಲೈಫಲ್ಲಿ ಮರಿಬಾರ್ದು. ಸೊ ಪ್ರವೀಣ್ ಸರ್ನ ನಾನು ಯಾವಾಗಲೂ ಮರೆಯೋಕ್ಕಾಗಲ್ಲ. ಇಲ್ಲ, ಅದು ತುಂಬ ದೊಡ್ಡ ವಿಷಯ ಸರ್. ಅದಾದಮೇಲೆ ಒಂದು ಸ್ವಲ್ಪ ವಿಷಯಗಳು ಬಂದಮೇಲೆ ನಾನು ಫೋನ್ ಮಾಡೋದು ಬಿಟ್ಬಿಟ್ಟೆ. ಬಿಡು ಆಯ್ತು, ನಾವೇ ಮಾತಾಡ್ಕೊಳ್ಳೋಣ. ಹೇಳಿದಲ್ಲ ಅವತ್ತೆ ಹಿಂಗಾಗುತ್ತೆ ಅಂತ. ಸೊ ಹಂಗಾಗಿ ಗೊತ್ತಿಲ್ದಿರೋ ಇದು ಅನ್ನೋ ಕಾರಣಕ್ಕೆ ನಾನು ಅದು ಶಶಾಂಕ್ ಸರ್ ಅದನ್ನ ಹೇಳಿದೆ, ಸರ್ ಪಾಪ ಮಂಜು ನನ್ನ ಫ್ರೆಂಡು ಮಾತಾಡಿ ಇದು ಮಾಡಿ. ಆಮೇಲೆ ಅವ್ರಿಗೆ ಗೊತ್ತಾಯ್ತು, ಸರಿ ನಾನು ಮಾತಾಡ್ಕೋತೀನಿ ಬಿಡು ಅಂತ. ಅದೇ ಥರನೇ ಇವರು ಅಷ್ಟೇ, ಈ ಪ್ರೊಡ್ಯೂಸರ್ ಅಷ್ಟೇ, ಪಾಪ ರಾಮನಾರಾಯಣ್ ಸರ್ ಅಷ್ಟೇ,
ಹಂಗೆ ಹೇಳಿದ ತಕ್ಷಣ ಸರಿ ಆಯ್ತು ಅಂತ. ಬಟ್ ಅಗೇನ್ ಮುಗಿಸ್ಕೊಂಡ್ವಿ. ನಾನು ಸರ್ 4 days 5 days ಅಂತ ಹೇಳಿದ್ರು. ಸರ್ 4 days 5 days ಏನು ಸಾತು, ನನ್ನ ಹೆಂಗೆ ಸರ್ ಇದು ಮಾಡ್ತೀರಾ ಅಂತ. ಆದರೆ ರಾಮನಾರಾಯಣ್ ಸರ್ ಮತ್ತು ಪ್ರೊಡ್ಯೂಸರ್ ಸಂತೋಷ್ ಸರ್ ಪ್ರಾಮಿಸ್ ಮಾಡಿದ್ರು ನನಗೆ, ಮಂಜು ಅವರೇ ನಾವು ನೋಡಿ ಭೀಮಾ ಫಿಲಮ್ ನೋಡಿ ನಿಮ್ಮನ್ನು ತಗೋತಾ ಇರೋದು, ನಾವು ಯಾವುದೇ ಕಾರಣಕ್ಕೂ ನೀವು ಭೀಮಾ ಆಗಿರೋ ಹೈಪ್ನ ಕೆಳಗಡೆ ತೊಗೊಂಬರೋದು ನನಗೆ ಇಷ್ಟ ಇಲ್ಲ. ಯಾಕಂದ್ರೆ ನನ್ನ ಸಿನಿಮಾ ಸೋಲುತ್ತೆ ಅಲ್ಲಿ, ಅರ್ಥ ಮಾಡ್ಕೊಳ್ಳಿ, ದೇವ್ರು ಒಳ್ಳೇದು ಮಾಡ್ತಾನೆ ನಿಮಗೆ ಅಂತ. ದೇವರು ನನಗೆ ಫಸ್ಟ್ ಆಫ್ ಆಲ್ ಇವಾಗ ಯಾರು ಇಲ್ಲ, ಒಬ್ಬನೇ ಇರೋನಿಗೆ ಶಿವನೇ ಗತಿ, ಆ ಥರ ನಮಗೆ ದೇವ್ರ ಭಕ್ತಿ ಜಾಸ್ತಿ. ಯಾವಾಗಲಿಂದ ನನ್ನ ತಾಯಿ ಹೇಳಿದ್ರಿಂದ ನಾನು ಯಾರೆಲ್ಲ ದೇವ್ರ ಜೊತೆಗಿರ್ತಾರೆ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಅವ್ರು ಹೇಳಿದ್ದು ಭಯಂಕರ ಕನೆಕ್ಷನ್ ಇದೆ. ಹಾಗೇನು ಟೈಟ್ಲು ಸರ್, ಟೈಟ್ಲಿಗೆ ಬಿದ್ದೋಗ್ಬಿಟ್ಟೆ ನಾನು. ಕುಲದಲ್ಲಿ ಕೀಳು ಯಾವಿದೆ ಅಂದ ತಕ್ಷಣ ನಾವು ಒಂಚೂರು ಚೂರೆಲ್ಲ ನೋಡಿರ್ತೀವಿ ಎಲ್ಲೆಲ್ಲೋ. ನಾವು ಕಾಂಪೌಂಡ್ ಹೊರಡೆ ನೀರು ಕುಡ್ದಿದ್ದೀವಿ, ಸೊ ಟಚ್ ಅದೆಲ್ಲ ನೋಡಿದ್ದೀವಿ. ನಾನು ನೋಡ್ಬಿಟ್ಟೆ. ಸೊ ಅದೆಲ್ಲ ಇರಬಾರ್ದು ಅನ್ನೋದು ಅಣ್ಣವರು ಹಾಡಿಂದ ಅದನ್ನು ಹೊರಡೆ ತಂದರು. ಆ ಟೈಟ್ಲು ಬಂದಾಗ ಇದನ್ನು ಮಾಡಲೇಬೇಕು ಅಂತ ನನಗೆ. ಸೊ ಹಾಗೇನು ನಮ್ಮನ್ನು ಸೃಷ್ಟಿ ಮಾಡಿದ ನನ್ನ ದೇವರು ದುನಿಯಾವಿ ಸರ್ಗೆ ಒಂದು ವಿಷಯ ಹೇಳಿ, ಮತ್ತು ಇವ್ರು ಅಪ್ರೋಚ್ ಮಾಡಿ ಅಲ್ಲಿನ ಗ್ರೀನ್ ಸಿಗ್ನಲ್ ಸಿಕ್ತು. ಅದಾದಮೇಲೆ ನೀವು ಮಾತಾಡೋಣ ಓಕೆ ಮಾಡಿದ್ರಿ. ರಿಲೀಸ್ ಆಗ್ತಿದೆ. ಎಸ್, ಇವತ್ತು ರಿಲೀಸಿಗೆ ಬಂದು ನಿಂತಿದೆ. ತುಂಬ ಅಂದರೆ ಪ್ರಾಮಿಸಿಂಗ್ ಆಗಿದೆ ಕಂಟೆಂಟು. ದೊಡ್ಡ ಹೆಸರುಗಳು, ಯೋಗರಾಜ್ ಸರ್ ಆಗಲಿ, ಮನೋಮೂರ್ತಿ ಸರ್ ಆಗಲಿ, ಅಥವಾ ರಾಮನಾರಾಯಣ್ ಸರ್ ಆಗಲಿ, ಒಂದು ತಂಡನೇ ದೊಡ್ಡದಾಗಿದೆ ಎಲ್ಲ. ಅಂದರೆ ಈಗ ಮನು ಅಷ್ಟೇ ಪಾಪ ಮೊದಲನೇ ಸಿನಿಮಾ, ಆವಾಗ ಕಾಮಿಡಿ ಕಿಲಾಡಿಗಳು ಅಷ್ಟೆಲ್ಲ ದೊಡ್ಡ ಹೋರಾಟ, ಎಲ್ಲರದ್ದು ಹೋರಾಟ ಅವ್ರದ್ದು. ಸೊ ಈ ತಂಡದ ಬಗ್ಗೆ ಒಂದು ಓವರಾಲ್ ಸಿನಿಮಾ ಬಗ್ಗೆ ಪ್ರಮೋಷನ್ಗೆ ಆ್ಯಕ್ಚುಲಿ ತುಂಬ ಓಡಾಡ್ತಾ ಇದ್ದಾರೆ ಕೂಡ. ಹೌದು. ಸೊ ಇವತ್ತೆಲ್ಲ ಅದು ಬೇಕು ಬಿಡಿ ಸರ್. ಆ್ಯಕ್ಚುಲಿ ಇದರಲ್ಲಿ ದೊಡ್ಡ ಕ್ರೆಡಿಟ್ಸ್ ಬಂದು ನಮ್ಮ ಪ್ರೊಡ್ಯೂಸರ್ ಸರ್ಗೆ ಹೋಗ್ಬೇಕು. ಯಾಕಂದರೆ ಯಾವುದು ಕೇಳಿದ್ರೂ ಒಂದು ಕ್ಷಣ ಹಿಂಗೆ ತಿರುಗಿದೆ, ಓಕೆ ಅದು ಬೇಕು ಮೈನು ಒಬ್ಬರು ಮುಂದೆ ಹೋಗ್ಬೇಕಂದ್ರೆ. ಸೊ ಅದಕ್ಕೆ ಪ್ರೊಡ್ಯೂಸರ್ಗೆ ದೊಡ್ಡ ಥ್ಯಾಂಕ್ ಹೇಳಬೇಕು. ಮತ್ತು ರಾಮನಾರಾಯಣ್ ಸರ್ ಎಲ್ಲ ಟೋಟಲ್ ಎಲ್ಲ ವರ್ಕು ಅವ್ರು ಬರೋದೇ, ಇವಾಗ ನಾವು ಪ್ರಮೋಷನ್ಗೆ ಇರಬೇಕು ಅನ್ನೋ ಒಂದು ಇದಕ್ಕೆ ಬರ್ತಾ ಇದ್ದಾರೆ ಹೊರತು ಅವ್ರಿಗೆ ಟೈಮೇ ಇಲ್ಲ. ಆ್ಯಕ್ಚುಲಿ ಎಲ್ಲ ರೆಕಾರ್ಡಿಂಗ್ ವರ್ಕು, ಆ ವರ್ಕ್ ಈ ವರ್ಕು ಅದರಲ್ಲೇ ಇದ್ದಾರೆ. ಮತ್ತು ಮನು ಅವರು ಹೀರೋ, ಅದಕ್ಕೆ ಪ್ರಮೋಷನ್ ಮಾಡ್ತಾರೆ ಇಲ್ವೋ, ಸಿನಿಮಾ ಗೆಲ್ಲಬೇಕು ಅಂತ ಪ್ರಮೋಷನ್ ಮಾಡೋಕ್ಕೆ. ಸಿನಿಮಾ ಗೆದ್ದರೆ ನಾವು ಎಲ್ಲರೂ ಗೆಲ್ತೀವಿ. ಸೊ ಪ್ರೊಡ್ಯೂಸರ್ಗೆ ಖುಷಿಯಾಗುತ್ತೆ. ಯೋಗರಾಜ್ ಭಟ್ ಸಾರು ಇಷ್ಟೆಲ್ಲ ಹೊಸ ಮುಖಗಳನ್ನ ಹಾಕಿ ಮಾಡೋದಕ್ಕೆ ಅವ್ರ ಕಥೆನ ಕೊಟ್ಟು ಅವರು ಧೈರ್ಯವಾಗಿ ಇದ್ದಾರೆ ಅಂದರೆ ತುಂಬ ಗ್ರೇಟ್ಫುಲ್. ಸೊ ಎಲ್ಲರೂ ಇದರ ಟೋಟಲ್ ಪ್ಯಾಕೇಜು ಎಲ್ಲರೂ ಧೈರ್ಯವಾಗಿದ್ದೀವಿ. ಕತೆ ಚೆನ್ನಾಗಿನೋ ಇರೋದ್ರಿಂದ ಒಂದೇ ಒಂದು ಕಾರಣಕ್ಕೆ ನಾವು ಸ್ಟ್ರಾಂಗ್ ಆಗಿದ್ದೀವಿ. ಮತ್ತು ನಮ್ಮ ಕಡೆಯಿಂದ ಭೀಮಾದಿಂದ ಒಂದು ಮೆಸೇಜ್ ಬಂತು. ಅಗೇನ್ ಇದು ಒಂದು ದೊಡ್ಡ ಮೆಸೇಜ್, ಇದು ದೊಡ್ಡ ಮೆಸೇಜ್ ಇಲ್ಲ. ಹಾಗಾಗಿ ಒಂಚೂರು ಎಲ್ಲೆಲ್ಲೋ ಇನ್ನೂ ಇದೆ ಒಂಚೂರು ಅಂತೆಲ್ಲ ತುಂಬಾ ಇದೆ. ಸೊ ಮುಂದಿನ ಪೀಳಿಗೆ ಅದು ಕಂಟಿನ್ಯೂ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು, ಯಾವುದೋ ಜಾತಿ, ಯಾವುದೋ ಒಂದು ಇದು ಮತ್ತು ಮುಟ್ಟಬಾರ್ದು ಅಂತ ಹೇಳ್ಬಿಟ್ಟು ಒಂದು ಟ್ರೈಲರ್ ನೋಡಿರ್ಬೋದು. ಆ ಥರ ವಿಷಯಗಳು ಇದೆಲ್ಲ ಈ ದೇವರು ಸೃಷ್ಟಿ ಮಾಡಿರೋದು ಮನುಷ್ಯ ಜನ್ಮ ಮಾತ್ರ. ಅಲ್ಲಿ ಹೆಣ್ಣು ಗಂಡು ಎರಡನೇ, ಬೇರೆ ಯಾವುದೂ ಇಲ್ಲ ಅಲ್ಲಿ. ಸೊ ಹಾಗಾಗಿ ಅದನ್ನು ಬಿಟ್ಟು ಬೇರೆ ಇರೋ ಕುಲ ಅದು ಇದು ಏನೋ ಬಂದುಬಿಟ್ಟಿದೆ. ಸೊ ಅದನ್ನೆಲ್ಲ ಹೋಗಿಸಿ ಇನ್ನೂ ಮುಂದೆ ಹೆಂಗೆ ಬಾಳಬೇಕು, ಹೆಂಗೆ ಇದು ಮಾಡಬೇಕು, ಒಬ್ಬರು ತೊಂದರೆ ಕೊಡದೆ ಹೆಂಗಿರಬೇಕು. ಸೊ ಅದೊಂದು ಕಲ್ತ್ಕೊಬೇಕು. ಸಿನಿಮಾದಲ್ಲಿ ತುಂಬ ಆ ಥರ ವಿಷಯಗಳು ತುಂಬ ಇದೆ. ನಾವು ಅದನ್ನು ತೊಗೊಬೋದು. ಈ ಸಿನಿಮಾದಲ್ಲಿ ಬಂದರೆ ಏನೋ ಒಂದು ವಿಷಯ ತೊಗೋಬೋದು, ಏನೋ ಒಂದು ನೋಡಿರ್ತೀರ. ಸೊ ಅದರಲ್ಲಿ ರಿಯಾಕ್ಟ್ ಮಾಡಿರಲ್ಲ ನೀವು, ಇದನ್ನು ಇಲ್ಲಿ ರಿಯಾಕ್ಟ್ ಮಾಡಬೇಕು ನಾನು ಅನಿಸುತ್ತೆ. ಆ ಥರ ಒಂದು ವಿಷಯಗಳು ತುಂಬ ವಿಷಯಗಳಿದೆ ಸಿನಿಮಾದಲ್ಲಿ. ಸೊ ಖಂಡಿತ ಅದಕ್ಕಾದರೂ ನಾವು ಸಿನಿಮಾ ನೋಡಿ ಗೆಲ್ಲಿಸ್ಬೇಕು ಅದನ್ನು. ಇಲ್ಲ ಅಂದರೆ ಈ ಮೂಮೆಂಟ್ಗೆ ತುಂಬ ಚೆನ್ನಾಗಿ ಕಾಣ್ತದೆ ಕಂಟೆಂಟು. ಹೌದು. ಅಂದರೆ ಸಿನಿಮಾಗಳ ಸಂಖ್ಯೆ ಯಾವಾಗಲೂ ಒಂದು ಮಾತು ಹೇಳಿದ್ರಿ, ನಮ್ಮ ಇಂಡಸ್ಟ್ರಿಯಲ್ಲಿ ಪೂಜೆಗಳಾಗ್ತಾ ಇಲ್ಲ ಸರ್, ತುಂಬ ಕಡಿಮೆ. ಹೌದು ಸರ್. ಮುಂದಿನ ವರ್ಷ ಒಂದು 80 ಸಿನಿಮಾ 100 ಸಿನಿಮಾನೂ ಬರುತ್ತೆ ಇಲ್ಲೋ ಗೊತ್ತಿಲ್ಲ. ಹಂಗಿದೆ ಅಂದರೆ ಕೆಲಸ ಇಲ್ಲ ಯಾರಿಗೂ. ಹೌದು. ಅಂದರೆ ತುಂಬ ಪ್ರೊಡಕ್ಷನ್ಸ್ ಕಮ್ಮಿ ಇದೆ, ಪೂಜೆಗಳಾಗ್ತಿಲ್ಲ, ಯಾರಿಗೂ ಕೆಲಸ ಇಲ್ಲ, ಇರೋವಂಥ ಓವರ್ ಸ್ಟಾಕು ಮುಗ್ದೋಗ್ತಿದೆ. ಹೌದು. ಸೊ ಅಂಥ ಪರಿಸ್ಥಿತಿಲಿ ಇದ್ದೀವಿ. ಸೊ ಚೆನ್ನಾಗಾಗುತ್ತೆ ಮಂಜು, ಒಳ್ಳೇದಾಗಲಿ ಈ ಸಿನಿಮಾದಿಂದ. ಇನ್ನೊಂದಷ್ಟು ಸಿನಿಮಾಗಳಾಗಲಿ, ಇನ್ನೊಂದಷ್ಟು ಗೊತ್ತು ಒಳಗಡೆ ತುಂಬ ಇರುತ್ತೆ. ನಿಮ್ಮ ನಗುವಲ್ಲೇ ಅದೆಲ್ಲ ಹೇಳ್ತಾ ಇದ್ದೀರಾ, ಅದೆಲ್ಲವೂ ಸರಿ ಹೋಗುತ್ತೆ, ಚೆನ್ನಾಗಾಗುತ್ತೆ. ತುಂಬ ಒಳ್ಳೊಳ್ಳೆ ಸಿನಿಮಾ ಮಾಡ್ತೀರಿ, ಭವಿಷ್ಯ ದೊಡ್ಡದಾಗಿ ಕಾಣ್ತದೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಶಿವನ ಎದುರುಗಡೆ ಗಣೇಶ ಸುಬ್ರಹ್ಮಣ್ಯ ಥರ ಆಗೋಗಿದೆ. ಸೊ ನಮ್ಮ ಮಂಜು, ಪ್ರೀತಿಯಿಂದ ನಮ್ಮ ಮಂಜು, ನಮ್ಮ ಡ್ರ್ಯಾಗನ್ ಮಂಜು. ಸೊ ಸಿನಿಮಾ 23ಕ್ಕೆ ಬರ್ತಿದೆ, ಕುಲದಲ್ಲಿ ಕೇಳೋದು. ತುಂಬ ಒಳ್ಳೆ ಪಾತ್ರ ಮಾಡಿದ್ದಾರೆ, ಎಲ್ಲರೂ ಮಿಸ್ ಮಾಡಿದೆ. ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ನೀವು ಖುಷಿ ಪಡ್ತೀರಾ. ಭೀಮನಷ್ಟೇ ಖುಷಿ ಅಥವಾ ಸಂತೋಷ, ಎಂಟರ್ಟೈನ್ಮೆಂಟು ಮಂಜು ಕೊಡ್ತಾರೆ ಅಂತ ನಾನು ಭಾವಿಸ್ತೀನಿ. ನಮಸ್ಕಾರ.